ಇಲ್ಲ ಇಲ್ಲ ಅವರು ಡೆನ್ಸೋ ಅಂತ ಕೇಳ್ತಾ ಇದ್ದಾರೆ. ಡೆನ್ಸೋ ಯಾವಾಗಲೂ ಮುಳುಗೋಗಿ ಎಷ್ಟೋ ದಿನ ಆಯಿತು. ಡೆನ್ಸೋ ಕೇಳ್ತಾ ಇದ್ದಾರೆ, ನನಗೇನು ಗೊತ್ತಾಗುತ್ತೆ, ಅವ್ರದ್ದೇ ಅನಿಸುತ್ತೆ ಲ್ಯಾಪ್ಟಾಪ್ ಅದು. ಇದು ಪೋಟರ್, ಡೆನ್ಸೋ ಅಲ್ಲ ನೋಡಿ. ಇನ್ನೂ ಡೆನ್ಸೋ ನೆನಪಿಕೊಂಡಿದ್ದಾರೆ, ಎಷ್ಟು ಎಫೆಕ್ಟ್ ಮಾಡಿಲ್ಲ ಡೆನ್ಸೋ. ಆವಾಗ ಎಷ್ಟು ಸರ್ವಿಸ್ ಕೊಟ್ಟಿಲ್ಲ ಡೆನ್ಸೋ ಅನ್ನೋದು. ಲಾಕ್ಡೌನ್ ಟೈಮಲ್ಲಿ ಇತ್ತು ಅದು. ಡೆನ್ಸೋ ಕ್ಲೋಸ್ ಆಗೋಯಿತು ಕಂಪ್ನಿ. ಯಾರ್ಯಾರು ಗೊತ್ತಿದೆ ಕಮೆಂಟ್ ಮಾಡಿ. ಡೆನ್ಸೋ ನೀ ಎತ್ಕೊಂಡು ಹೋಗ್ತೀಯಾ? ಬಿಸಿ 100 ರೂಪೀಸ್ ಆಗಿದೆ. ಹಾಂ ಹಾಂ. ನನಗೆ ತುಂಬ ಜನ ಕೇಳ್ತಾ ಇದ್ರಿ ಬೈಕ್ ಟ್ಯಾಕ್ಸಿಲಿ ಬೆಟರಾ ಪಾರ್ಸಲ್ ಡೆಲಿವರಿ ಬೆಟರಾ ಅಂತ. ಮತ್ತು ಪಾರ್ಟ್ ಟೈಮಲ್ಲಿ ಯಾವುದು ಬೆಟರು, ಬೈಕ್ ಟ್ಯಾಕ್ಸಿ ಮಾಡೋದು ಒಳ್ಳೇದಾ ಪಾರ್ಸಲ್ ಡೆಲಿವರಿ ಮಾಡೋದು ಒಳ್ಳೇದಾ ಅಂತ. ನಾನೇನು ಹೇಳ್ತೀನಿ ಅಂತ ಹೇಳೋದಾದರೆ, ನಿಮಗೆ ತಗೊಳ್ಳಿ ಮೇಡಮ್, ಇದು ಬ್ಯಾಗು. ಓಕೆ, ಫುಲ್ ಬ್ಯುಸಿ ಇದ್ದಾರೆ ಹೋಟೆಲ್. ಚಿಕ್ಕ ಹೋಟ್ಲಾದರೂ ಒಳ್ಳೆ ಜನ ಇದ್ದಾರೆ ಗುರು. ಟೇಸ್ಟಲ್ಲಿ ಪೇಮೆಂಟು ಅದೇ ಕೇಳ್ತೀನಿ ಅವ್ರಿಗೆ, ಅವರೇ ಮಾಡ್ತಾರಾ? ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಪೋಟರು ಮತ್ತು ರ್ಯಾಪಿಡೋ ಎರಡರಲ್ಲೂ ಕೂಡ ಪಾರ್ಸಲ್ ಡೆಲಿವರಿ ಮಾಡ್ತಾಯಿದ್ದೀನಿ. ಇವತ್ತು ಮಲ್ಟಿ ಆರ್ಡರ್ಸೇ ಗುರು. ಒಂದು ಪೋಟರ್ದು, ಒಂದು ರ್ಯಾಪಿಡೋ, ಎರಡು ಒಂದೇ ಏರಿಯಾ ಕಡೆಗೆ ಬಿದ್ದಿದೆ. ಒಂದು ಕುಮಾರಸ್ವಾಮಿ ಲೇಔಟು, ಒಂದು ಜೆ ಪಿ ನಗರ ಸೆಕೆಂಡ್ ಸ್ಪೇಸು. ಎರಡರಲ್ಲೂ ಎಷ್ಟೆಷ್ಟು ಅರ್ನಿಂಗ್ಸ್ ಕೊಟ್ಟಿದ್ದಾನೆ ನೋಡೋಣ ಬನ್ನಿ. ತುಂಬ ಜನ ನನಗೆ ಕೇಳ್ತಾಯಿದ್ರಿ, ಪೋಟರ್ ಜೊತೆ ರ್ಯಾಪಿಡೋ ಮಾಡ್ಬೋದಾ, ರ್ಯಾಪಿಡೋ ಜೊತೆ ಪೋಟರ್ ಮಾಡ್ಬೋದಾ ಅಂತ. ಹೌದು ಗುರು, ಮಾಡ್ಬೋದು. ಏರಿಯಾಗಳು ಗೊತ್ತಿರಬೇಕು ನಿಮಗೆ. ಬೆಂಗಳೂರಲ್ಲಿ ಏರಿಯಾಗಳು ಗೊತ್ತಿಲ್ಲ ಅಂದರೆ ಯಾವುದೂ ಕೂಡ ಮಾಡೋಕ್ಕಾಗಲ್ಲ. ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ ಎತ್ಕೊಬಿಟ್ರೆ ನಿಮಗೇ ಕೂಡ ಅದು ಎಫೆಕ್ಟ್ ಆಗೋದು. ಮೊದಲು ಏರಿಯಾಗಳದ್ದು ತಿಳ್ಕೊಳ್ಳಿ. ಹೊಸಬ್ರು ಯಾರು ಬಂದಿರ್ತೀರ ಅವರು ಸ್ವಲ್ಪ ದಿನ ಒಂದರಲ್ಲೇ ಕರೆಕ್ಟಾಗಿ ಮಾಡಿ. ಎಲ್ಲ ಏರಿಯಾನೂ ಕೂಡ ಗೊತ್ತಾಗುತ್ತೆ ನಿಮಗೆ. ಒಂದು 5-6 ತಿಂಗಳು ನೀವು ಅಲ್ಲಿ ಬೆಂಗಳೂರು ಸುತ್ತಾಡಬೇಕು ಅಂದರೆ ನೀವು ಪೋಟರ್ ಅಥವಾ ರ್ಯಾಪಿಡೋದಲ್ಲಿ ಒಂದೇ ಅಪ್ಲಿಕೇಶನಲ್ಲಿ ವರ್ಕ್ ಮಾಡಿ. ಆವಾಗ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಏರಿಯಾ ಯಾವ್ಯಾವ ದಿಕ್ಕಲ್ಲಿದೆ ಅಂತ. ಆವಾಗ ನೀವು ಮಲ್ಟಿ ಆರ್ಡರ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಕಷ್ಟ. ಸ್ಟಾರ್ಟಿಂಗಲ್ಲೇ ನಾನು ಬಂದು ರ್ಯಾಪಿಡೋದಲ್ಲೂ ಪೋಟರಲ್ಲಿ ಎರಡರಲ್ಲೂ ನೋಡ್ಕೊಂಡು ಮಾಡ್ತೀನಿ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ ಇವಾಗ ನೋಡಿ, ಇದು ಕುಮಾರಸ್ವಾಮಿ ಲೇಔಟ್ ಬಿದ್ದಿದೆ ಆರ್ಡ್ರು. ಕುಮಾರಸ್ವಾಮಿ ಲೇಔಟ್ಗೆ ನನಗೆ ರ್ಯಾಪಿಡೋದಲ್ಲಿ ಬಸ್ ಸಿಕ್ತು. ಆಮೇಲೆ ನಾನು ಆನ್ ದ ವೇ ಬರ್ತಾ ಒಂದು 2-3 ಕಿಲೋಮೀಟ್ರ್ ಆದಮೇಲೆ ಪೋಟರು ಕೂಡ ಲಾಗಿನ್ ಆಗಿದೆ. ಪೋಟರಲ್ಲಿ ಇವಾಗ ಜೆ ಪಿ ನಗರ ಸೆಕೆಂಡ್ ಸ್ಪೇಸ್ ಬೀಳ್ತು ನೋಡಿ. ಆನ್ ದ ವೇ ರೂಟಲ್ಲೇ ಬರುತ್ತೆ. ಅಂದರೆ ಕುಮಾರಸ್ವಾಮಿ ಲೇಔಟ್ಗೂ ಜೆ ಪಿ ನಗರ್ಗೂ ಒಂದು 2-3 ಕಿಲೋಮೀಟ್ರು ಡಿಫ್ರೆನ್ಸ್ ಇದೆ ಏರಿಯಾ. ಆ ಥರ ಇದ್ದಾಗ ಎತ್ಕೊಂಡು ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು. ಏರಿಯಾನೇ ಗೊತ್ತಿಲ್ಲ ಅಂದರೆ ಹೆಂಗೆ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಅದಕ್ಕೋಸ್ಕರ ಫ್ರೆಶರ್ಸ್ ಯಾರಿದ್ದೀರಾ, ಹೊಸಬ್ರು ಯಾರು ಬಂದಿದ್ದೀರಾ, ಆದಷ್ಟು ಏರಿಯಾ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬನ್ನಿ, ಇವೆರಡರಲ್ಲೂ ಎಷ್ಟು ಅರ್ನಿಂಗ್ಸ್ ಕೊಟ್ಟಿದ್ದಾನೆ ನೋಡೋಣ. ಮತ್ತು ನೀವು ಪೋಟರ್ಗೂ ರ್ಯಾಪಿಡೋಗೂ ಪಾರ್ಸಲ್ ಆರ್ಡ್ರ್ ಕಂಪೇರ್ ಮಾಡಿದ್ರೆ ನಿಮಗೆ ಯಾವುದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಸಿಗುತ್ತೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾಯಿದ್ರಿ. ಆಲ್ಮೋಸ್ಟ್ ಆಲ್ ಮಾಡ್ತಾಯಿರೋರಿಗೆ ಗೊತ್ತಿರ್ಬೋದು. ಪೋಟರಲ್ಲೇ ಕೂಡ ನಿಮಗೆ ಜಾಸ್ತಿ ಅರ್ನಿಂಗ್ ಸಿಗೋದು. ಪೀಕ್ ಅವರ್ಸಲ್ಲಿ ಇನ್ನೂ ಕಿಲೋಮೀಟ್ರಿಗೆ 17 ರೂಪಾಯಿ 18 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ಮತ್ತು ರ್ಯಾಪಿಡೋದಲ್ಲಿ ನಿಮಗೆ ಕಿಲೋಮೀಟ್ರಿಗೆ 11 ರೂಪಾಯಿಂದ 13 ರೂಪಾಯಿವರೆಗೂ ಸಿಗುತ್ತೆ. ಕೆಲವೊಂದು ಸಲ 15 ರೂಪಾಯಿನೂ ಕೊಡ್ತಾನೆ. ಅದು ಹೇಳೋಕ್ಕಾಗಲ್ಲ, ಟೈಮಿಂಗ್ಸು ಮೇಲೆ ಡಿಪೆಂಡ್ ಇರುತ್ತೆ. ಅದನ್ನು ಕೂಡ ಪೀಕ್ ಅವರ್ಸ್ ಇರುತ್ತೆ. ಆದರೆ ನಿಮಗೆ ಪೋಟರಲ್ಲೇ ಜಾಸ್ತಿ ಅರ್ನಿಂಗ್ ಸಿಗೋದು ಪಾರ್ಸಲ್ ಡೆಲಿವರಿಗೆ. ಓಕೆನಾ? ಮತ್ತು ಪೋಟರಲ್ಲಿ ನಿಮಗೆ ಯಾವುದೇ ಥರ OTP ಎಲ್ಲ ಕೇಳಲ್ಲ. ಎಲ್ಲ ಒಂದೊಂದು ಆರ್ಡ್ರುಗಳು, ರೇಯರ್ ಆರ್ಡ್ರುಗಳಲ್ಲಿ ನಿಮಗೆ OTP ಎಲ್ಲ OTP ಎಲ್ಲ ಕೇಳುತ್ತೆ. ರ್ಯಾಪಿಡೋದಲ್ಲಿ ಮಾತ್ರ 2 ಸೈಡನ್ನು ಕೂಡ OTP ಕೇಳುತ್ತೆ. ಪಾರ್ಸಲ್ ಆರ್ಡ್ರಿಗೆ OTP ಅಂತ ಆ ಥರ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ರ್ಯಾಪಿಡೋದಲ್ಲಿ ಫುಲ್ ಸೆಕ್ಯೂರಿಟಿ ಇದೆ. ಪೋಟರಲ್ಲೂ ಕೂಡ ಸೆಕ್ಯೂರಿಟಿ ಅಂದರೆ ಫೋನ್ ನಂಬರ್ ಡೈರೆಕ್ಟ್ ಸಿಕ್ಬಿಡುತ್ತಲ್ಲ, ಅದೇ ಸೆಕ್ಯೂರಿಟಿ. ಏನೇ ಪ್ರಾಡಕ್ಟು ಮಿಸ್ ಆದರೂ ಏನೇ ಆದ್ರೂ ಕೂಡ ಕಸ್ಟಮರ್ ಕೇರಿಗೆ ಕಂಪ್ಲೇಂಟ್ ಮಾಡ್ಬೋದು ಅಂತ ಪೋಟರ್ಗೆ ಜಾಸ್ತಿ ಜನ ಪಾರ್ಸಲ್ ಆರ್ಡ್ರಿಗೆ ಬುಕ್ ಮಾಡೋದು. ಯಾಕಂದರೆ ಆಲ್ಮೋಸ್ಟ್ ಆಲ್ ಪೋಟರು ತುಂಬ ವರ್ಷಗಳಿಂದ ಪಾರ್ಸಲ್ ಡೆಲಿವರಿಲೇ ಎಕ್ಸ್ಪರ್ಟ್ ಆಗಿರೋದು. ರ್ಯಾಪಿಡೋ ಇವರೆಲ್ಲ ಇವಾಗ ಒಂದು 2 ವರ್ಷದಿಂದ ಬಂದಿರೋದು. ಅದಕ್ಕೆ ಮುಂಚೆ ಎಲ್ಲ ಬೈಕ್ ಟ್ಯಾಕ್ಸಿನೇ ಮೇನ್ ಅಲ್ವ ಇದ್ದಿದ್ದು. ಇವಾಗ ಪಾರ್ಸಲ್ ಡೆಲಿವರಿಲೂ ಕೂಡ ಇವರು ಸ್ಟ್ರಾಂಗ್ ಆಗ್ತಾಯಿದ್ದಾರೆ. ಓಕೆ, ಇವಾಗ ಮೊದಲನೇದಾಗಿ ನಾನು ಇವಾಗ ಇದಕ್ಕೆ ಕುಮಾರಸ್ವಾಮಿ ಲೇಔಟ್ಗೆ ಡೆಲಿವರಿ ಕೊಡ್ತಾ ಇರೋದು. ಇಲ್ಲಿಂದ 2.5 ಕಿಲೋಮೀಟ್ರ್ ಇದೆ ಡ್ರಾಪು. ಎಲ್ಲ ಸೇರಿ ಒಂದು 7 ಕಿಲೋಮೀಟ್ರು ಪಿಕಪ್ ಆ್ಯಂಡ್ ಡ್ರಾಪ್ ಇದ್ದಿದ್ದು ಆರ್ಡ್ರು. ನೋಡೋಣ ಎಷ್ಟು ಕೊಡ್ತಾನೆ, ಬನ್ನಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಮತ್ತು ಪೋಟರಲ್ಲಿ
ನಿಮಗೆ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋದ್ನಲ್ಲ ಅಲ್ಲಿಂದ ಪಿಕಪ್ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ಬಂದಿದ್ದೀನಿ. ಅದು ಬಂದು ಇನ್ನೂ 4 ಕಿಲೋಮೀಟ್ರ್ ಇದೆ. 4 + 2 6 ಕಿಲೋಮೀಟ್ರು. ಎರಡರಲ್ಲೂ ಕಂಪೇರ್ ಮಾಡ್ಕೊಳ್ಳೋಣ. ಅದು 7 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟ, ಇದು 6 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟ ಅಂತ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ. ಮೊದಲನೇ ಆರ್ಡ್ರು ರ್ಯಾಪಿಡೋದು ಡ್ರಾಪ್ ಮಾಡ್ತಾ ಇರೋದು. ಓಕೆ, ರ್ಯಾಪಿಡೋ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. ಇವಾಗ ಕಸ್ಟಮರ್ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಇದೇ ಲೊಕೇಶನ್ ತೋರಿಸ್ತಾ ಇದೆ. ಇದೊಂದು ಪ್ರಾಬ್ಲಮ್ಮು. ಕಸ್ಟಮರ್ ಬಂದಾಗ ಕಾಲ್ ರಿಸೀವ್ ಮಾಡಲ್ಲ ಒಂದೊಂದು ಸಲ. ಇದೇ ಡೆಡ್ ಎಂಡ್ ರೋಡ್ ತೋರಿಸ್ತಾ ಇದೆ. ಇನ್ನೊಂದು ಸಲ ಕಾಲ್ ಮಾಡೋಣ. ಅವರೇ ಕಾಲ್ ಮಾಡ್ತಾಯಿದ್ದಾರೆ. ಹಲೋ ಸರ್, ರ್ಯಾಪಿಡೋ. ನೀ ಎತ್ಕೊಂಡು ಹೋಗ್ತೀಯಾ? ಬಿಸಿ 100 ರೂಪೀಸ್ ಆಗಿದೆ. ಹಾಂ ಅದೇ ನಂಬರ್ಗೆ ಮಾಡಿಸ್ಬಿಡಿ. ಓಕೆ, ಈ ಆರ್ಡ್ರಿಗೆ 100 ರೂಪೀಸ್ ಆಗಿದೆ 7 ಕಿಲೋಮೀಟರ್ಸ್ಗೆ. ಆ್ಯಕ್ಚುಲಿ ಇದು ಪಾರ್ಸಲ್ ಆರ್ಡರು. ಅವರು ಬೈಕ್ ಟ್ಯಾಕ್ಸಿ ಆರ್ಡರ್ ಬುಕ್ ಮಾಡಿರೋದು. ಪಾರ್ಸಲ್ ಕಳಿಸಿದ್ದಾರೆ. ಸ್ಕೂಟರ್ ಆರ್ಡರು. ಓಕೆ, ಫೋನ್ಪೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇದನ್ನು ಆಫ್ ಮಾಡೋಣ, ಇಲ್ಲಾಂದರೆ ಡಿಸ್ಟರ್ಬ್ ಆಗುತ್ತೆ ಅವಾಗವಾಗ. ನೋಡಿ, ಮತ್ತೆ ರಿಟರ್ನ್ ಚಾಮರಾಜಪೇಟೆಗೆ ಆರ್ಡರ್ ಬೀಳ್ತಾಯಿದೆ. 100 ರೂಪೀಸ್ ಬಂತು. ಕಸ್ಟಮರ್ ಫೋನ್ಪೇ ಮಾಡಿದ್ದಾರೆ ಇವಾಗ. ನೋಡಿ, 7 ಕಿಲೋಮೀಟ್ರಿಗೆ 100 ರೂಪೀಸ್ ಸಿಗ್ತಾಯಿದೆ. ಇದು ಆ್ಯಕ್ಚುಲಿ ಸ್ಕೂಟರ್ ಆರ್ಡರು, ಅಂದರೆ ಪಾರ್ಸಲ್ ಆರ್ಡರ್ ಅಲ್ಲ ಇದು. ಪಾರ್ಸಲಲ್ಲಿ ಇವಾಗ ಸ್ಕೂಟರ್ ಅಂತ ಬರ್ತಾಯಿದೆ, ಬೈಕ್ ಅಂತ ಬರ್ತಾಯಿದೆ. ರ್ಯಾಪಿಡೋದಲ್ಲೂ ಒಂದೇ ಥರ, ಮತ್ತು ಪೋರ್ಟರಲ್ಲೂ ಅದೇ ಥರ ಸ್ಕೂಟರ್ ಆರ್ಡರು. ಓಕೆ, ಪೋರ್ಟರಲ್ಲೂ ಕೂಡ ಇವಾಗ ಬಂದಿರೋದು ನನಗೆ ಸ್ಕೂಟರ್ ಆರ್ಡರೇ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಓಕೆ, ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಹೋಗಿ ಡ್ರಾಪ್ ಮಾಡಿಬಿಡೋಣ ಬನ್ನಿ. ಇಲ್ಲಿ ಲೊಕೇಶನ್ ಬಂದು JP ನಗರ ಸೆಕೆಂಡ್ ಸ್ಪೇಸ್. ಓಕೆ, ಇಲ್ಲಿಂದ 15 ನಿಮಿಷ ಅಂತ ತೋರಿಸ್ತಾ ಇದೆ. ಬನ್ನಿ ಡ್ರಾಪ್ ಮಾಡೋಣ. ನನಗೆ ತುಂಬ ಜನ ಕೇಳ್ತಾಯಿದ್ರಿ, ಬೈಕ್ ಟ್ಯಾಕ್ಸಿಲಿ ಬೆಟರಾ, ಪಾರ್ಸಲ್ ಡೆಲಿವರಿ ಬೆಟರಾ ಅಂತ. ಮತ್ತು ಪಾರ್ಟ್ ಟೈಮಲ್ಲಿ ಯಾವುದು ಬೆಟರು, ಬೈಕ್ ಟ್ಯಾಕ್ಸಿ ಮಾಡೋದು ಒಳ್ಳೆಯದಾ, ಪಾರ್ಸಲ್ ಡೆಲಿವರಿ ಮಾಡೋದು ಒಳ್ಳೆಯದಾ ಅಂತ. ನಾನೇನು ಹೇಳ್ತೀನಿ ಅಂತ ಹೇಳೋದಾದರೆ, ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗಬೇಕು ಅಂತ ಹೇಳೋದಾದರೆ ಪೋರ್ಟರಲ್ಲಿ ಮಾಡಿ. ಪೋರ್ಟರಲ್ಲಿ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಏನು ಗುರು, 2 ಕಡೆಯೂ ರೋಡ್ ಬ್ಲ್ಯಾಕ್ ಆಗೋಗಿದೆ. ಈ ಕಡೆಯೂ ಕೂಡ ಬ್ಲ್ಯಾಕ್ ಆಗಿದೆ, ಆ ಕಡೆಯೂ ಬ್ಲ್ಯಾಕ್ ಆಗಿದೆ. ಓಕೆನಾ? ನಿಮಗೆ ಪಾರ್ಟ್ ಟೈಮಲ್ಲಿ ಒಂದು 3 ಅವರು 4 ಅವರು ಟೈಮ್ ಇದೆ ಅಂತ ಹೇಳೋದಾದರೆ ಪೋರ್ಟರ್ ಮಾಡಿ. ಇಲ್ಲ ಗುರು, ನಾನು ದೂರ ಎಲ್ಲ ಓಡಾಡೋಕ್ಕಾಗಲ್ಲ, ನಮ್ಮ ಏರಿಯಾದಲ್ಲೇ ಸುತ್ತಾಡಬೇಕು ಅಂತ ಹೇಳೋದಾದರೆ ನೀವು ಬೆಟರ್ ನೀವು ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ ಅಂತ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಸುತ್ತಾಡ್ಬೋದು. ಸ್ವಲ್ಪ ಕಮ್ಮಿ ಅರ್ನಿಂಗ್ಸ್ ಆಗುತ್ತೆ, ಆದರೆ ನಿಮ್ಮ ಏರಿಯಾದಲ್ಲೇ ಒಂದು 5 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಸುತ್ತಾಡಿಕೊಂಡು ಮಾಡ್ಬೋದು. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡ್ರಾಪ್ ಎಲ್ಲ ಬರುತ್ತೆ ಬೈಕ್ ಟ್ಯಾಕ್ಸಿಲಿ. ಆ ಥರ ಆರ್ಡ್ರುಗಳೆಲ್ಲ ಮಾಡ್ಬೋದು. ಪೋರ್ಟರಲ್ಲಿ ನೀವು ಮಿನಿಮಮ್ ಅಂದರೂ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಎಲ್ಲ ಹೋಗಬೇಕಾಗುತ್ತೆ. ರೇರು ಚಿಕ್ಕ ಆರ್ಡ್ರುಗಳೆಲ್ಲ ಸಿಗೋದು. ಒಂದು ಸ್ವಲ್ಪ ದೊಡ್ಡ ಆರ್ಡ್ರುಗಳೇ ಸಿಗೋದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಆರ್ಡ್ರು. ಅದು ಒಂದು 2 ಆರ್ಡ್ರ್ ಮಾಡಿದ್ರೆ ಸಾಕು. ಆರಾಮಾಗಿ ನೀವೊಂದು 200-400 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಕೋಬೋದು 2 ಆರ್ಡ್ರಲ್ಲೇ. ರ್ಯಾಪಿಡೋದಲ್ಲಂದರೆ ನೀವು ಚಿಕ್ಕ ಆರ್ಡ್ರು 40 ರೂಪಾಯಿ ಆರ್ಡ್ರು 10 ಆರ್ಡ್ರು ಮಾಡೋದು ಒಂದೇ, ಇದರಲ್ಲಿ 2 ಆರ್ಡ್ರು ಮಾಡೋದು ಒಂದೇ. ಆ ಥರ ಡಿಫ್ರೆನ್ಸ್ ಇರುತ್ತೆ. ಪಾರ್ಟ್ ಟೈಮಲ್ಲಿ ಕೂಡ ರ್ಯಾಪಿಡೋ ಮತ್ತು ಪೋರ್ಟರ್ ಎರಡೂ ಕೂಡ ಬೆಸ್ಟು ಮಾಡ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಅವರ್ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಕೂಡ ಒಂದು 3 ಅವರ್ 2 ಅವರ್ 3 ಅವರ್ ವರ್ಕ್ ಮಾಡೋದು 500 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಕೊಳ್ತೀನಿ 2ರಿಂದ ಸೇರಿ. ನೋಡಿ, ಇವಾಗ 99 ರೂಪೀಸ್ ಅರ್ನಿಂಗ್ಸ್, ಅಂದರೆ 100 ರೂಪೀಸ್ ಅರ್ನಿಂಗ್ಸ್ ಆಗಿದೆ ರ್ಯಾಪಿಡೋದಲ್ಲಿ. ಮತ್ತು ಇನ್ನೊಂದು ಪೋರ್ಟರಲ್ಲಿ ಒಂದು ಎಷ್ಟು ತೋರಿಸುತ್ತೆ, ಬನ್ನಿ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನ.
ಈ ಥರ ಒಂದು 4-5 ಆರ್ಡ್ರ್ ಮಾಡ್ಕೊಳ್ತೀನಿ. 4-5 ಆರ್ಡ್ರಲ್ಲಿ ನಂದು ಒಂದು 500 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗೋಗುತ್ತೆ. ಸಾಕು, ನನಗೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಒಂದು 500 ರೂಪಾಯಿವರೆಗೂ ಕೂಡ ಅರ್ನಿಂಗ್ಸ್ ಮಾಡ್ಕೊತೀನಿ. ಕೆಲವೊಬ್ಬರು ಪಾರ್ಟ್ ಟೈಮಲ್ಲಿ 1000 ರೂಪೀಸ್ವರೆಗೂ ಕೂಡ ಅರ್ನಿಂಗ್ಸ್ ಮಾಡ್ತಾರೆ. ನೈಟ್ 10 ಗಂಟೆ 11 ಗಂಟೆ ಅಲ್ಲಿವರೆಗೂ ಕೂಡ ಅರ್ನಿಂಗ್ಸ್ ಮಾಡ್ತಾರೆ. ನೈಟೆಲ್ಲ ಡ್ಯೂಟಿ ಮಾಡ್ತಾರೆ. ಅವ್ರವ್ರ ಕಮಿಟ್ಮೆಂಟಿಗೆ ತಗೊಂಡು ಅವ್ರವ್ರು ಮಾಡ್ತಾರೆ ಗುರು. ನನಗೆ ಇವಾಗ ಸಾಕು, ಇಷ್ಟೇ ಕಮಿಟ್ಮೆಂಟ್ ಇದೆ, ಇಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಆ ಥರ. ಮತ್ತು ಬೇರೆ ಅಪ್ಲಿಕೇಶನಲ್ಲಿ ನೀವು ಪಾರ್ಟ್ ಟೈಮಲ್ಲೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸ್ವಿಗ್ಗಿ ಆಗಲಿ ಝೊಮ್ಯಾಟೊದಲ್ಲಾಗಲಿ ಅದರಲ್ಲೆಲ್ಲ ನಿಮಗೆ ಲಾಗೌಟ್ ಆಗೋಂಗಿಲ್ಲ, ಆರ್ಡ್ರು ಕ್ಯಾನ್ಸಲ್ ಮಾಡುವಂಗಿಲ್ಲ, ತಲೆ ನೋವೆಲ್ಲ ರಿಸ್ಕೆಲ್ಲ ಇರುತ್ತೆ. ಇದರಲ್ಲಿ ಆ ಥರ ಇಲ್ಲ. ನೀವು ಎಷ್ಟು ಆರ್ಡ್ರಾದ್ರೂ ಸ್ಕಿಪ್ ಮಾಡ್ಬೋದು, ಯಾವ ಏರಿಯಾಗೆ ಬೇಕಾದ್ರೂ ಹೋಗ್ಬೋದು. ಇಷ್ಟ ಇಲ್ಲ ಅಂದರೆ ಆಫ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಹಂಗಾಗಲ್ಲ. ನೀವು ಇಷ್ಟು ಅವರ್ ಲಾಗಿನ್ ಇರಲೇಬೇಕಾಗುತ್ತೆ. ಪಾರ್ಟ್ ಟೈಮಲ್ಲಿ ಮಾಡಿದ್ರೆ ಒಂದು 3-4 ಅವರಾರು ಲಾಗಿನ್ ಇರಬೇಕಾಗುತ್ತೆ. ಆವಾಗಲೇ ನಿಮ್ಗೆ ಇನ್ಸೆಂಟಿವ್ ಕೊಡೋದು, ಇಲ್ಲ ವರ್ಕೌಟ್ ಆಗೋದು. ಇಲ್ಲಾಂದರೆ ಒಂದೊಂದು ಆರ್ಡ್ರಿಗೆ 15 ರೂಪಾಯಿ 20 ರೂಪಾಯಿ ಕೊಡ್ತಾನೆ, ಅದೇನು ಕೂಡ ವರ್ಕೌಟ್ ಆಗೋಲ್ಲ. ನಿಮಗೆ ಇನ್ಸೆಂಟಿವೇ ಅದರಲ್ಲಿ ವರ್ಕೌಟ್ ಆಗೋದು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ. ಆ ಥರ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಮತ್ತು ಇವರು ಕೂಡ ಒನ್ಲಿ ಅಂತ ಏನೋ ಬಿಟ್ಟಿದ್ದಾರೆ ರ್ಯಾಪಿಡೋದವರು. ಅವರು ಕೂಡ ಇನ್ಸೆಂಟಿವ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಸೇಮ್ ಸ್ವಿಗ್ಗಿ ಝೊಮ್ಯಾಟೊ ಥರ. ಅದರಲ್ಲೂ ಒಂದು ಸಲ ಆರ್ಡ್ರುಗಳು ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಮಾಡ್ತೀನಿ. ನೋಡಿ, ಅಲ್ಲಿ ರೋಡ್ ಬ್ಲ್ಯಾಕ್ ಆಗಿರೋದ್ರಿಂದ ಅರ್ಧ ಕಿಲೋಮೀಟ್ರು ನನಗೆ ಜಾಸ್ತಿ ಆಯ್ತು. ಇವಾಗ ಬೇರೆ ರೋಡೇ ಚೇಂಜ್ ಆಗೋಯ್ತು. ಓಕೆ, ಬನ್ನಿ ಹೋಗಿ ಇನ್ನೊಂದು 10 ನಿಮಿಷದಲ್ಲಿ ಡ್ರಾಪ್ ಮಾಡೋಣ. ಏನು ಗುರು, ಮಳೆ ಬರೋ ಥರ ಇದೆ. ಮೋಡ ಎಲ್ಲ ಮುಚ್ಕೊಂಡಿದೆ ಬೆಳಗ್ಗೆಯಿಂದನೂ. ಮೋಡ ಕವಿದ ವಾತಾವರಣ. ಆಲ್ಮೋಸ್ಟ್ ಅಲ್ಲಿ ಇವಾಗ 2ನೇ ಡ್ರಾಪ್ ಲೊಕೇಶನಲ್ಲಿ ಬಂದು ರೀಚ್ ಆಗಿದ್ದೀನಿ. ಪೋರ್ಟರ್ದು ಇಲ್ಲೇ ತೋರಿಸ್ತಾ ಇದ್ದೆ ಲೊಕೇಶನ್ನು. ಕಸ್ಟಮರ್ಗೆ ಕಾಲ್ ಮಾಡೋಣ. ಇದು ಲ್ಯಾಪ್ಟಾಪ್ ಬ್ಯಾಗ್ ಅನಿಸುತ್ತೆ. ಮಳೆ ಬರದೇ ಇರೋದೇ ಸರೋಯ್ತು, ಇಲ್ಲಾಂದರೆ ಲ್ಯಾಪ್ಟಾಪ್ ಎಲ್ಲ ಡೆಲಿವರಿ ಕೊಡೋಕ್ಕೆ ಕಷ್ಟ ಆಗುತ್ತೆ ಗುರು. ಓಕೆ, ಕಸ್ಟಮರ್ಗೆ ಕಾಲ್ ಮಾಡೋಣ. ಇಲ್ಲಿಂದನೇ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಹಲೋ ಸರ್, ಪೋರ್ಟರ್ ಸರ್, ದೇವಸ್ಥಾನದ ಹತ್ರ ಇದ್ದೀನಿ. ದೇವಸ್ಥಾನ ಇದೆಯಲ್ಲ ಇಲ್ಲಿ ಕಾರ್ನರಲ್ಲಿ. ನನ್ನ ಫ್ರಂಟಲ್ಲೇ ಇದೆ, ಲೆಫ್ಟ್ಗೆ ಡೌನ್ಗೆ ಹೋಗ್ಲಾ? ಹಾಂ, ಲೆಫ್ಟ್ಗಿದೆ. ಏನು ಹೋಟೆಲ್ ಸರ್? ರಮೇಶ್ ಹೋಟೆಲ್ಲ? ಒಂದು ನಿಮಿಷ, ಸೆಕ್ಯೂರಿಟಿ ಗೊತ್ತಿರುತ್ತಾ? ಒಂದು ನಿಮಿಷ ಕೇಳ್ತಿದ್ದೀನಿ ಸರ್. ರಮೇಶ್ ಹೋಟೆಲ್ ಎಲ್ಲಿ ಬರುತ್ತೆ? ಮುಂದೆನಾ? ಫಸ್ಟ್ ಲೆಫ್ಟಾ? ಓಕೆ, ಬರ್ತಾಯಿದ್ದೀನಿ ಸರ್ ಅಲ್ಲಿಗೆ. ಓಕೆ, ಒಂದು ನಿಮಿಷ, ಅಲ್ಲಿ ಹೋಗ್ತಾಯಿದ್ದೀನಿ ರೀ, ಹೋಗ್ಬಿಟ್ಟು ಕೊಡ್ತೀನಿ. ಓಕೆ, ಹೊರಗಡೆ ಎಲ್ಲ ನಿಂತ್ಕೊಂಡು ತಿಂತಾ ಇದ್ದಾರಲ್ಲ, ಅದೇನೇ ಹೋಟೆಲು? ಓಕೆ. ನಿಮ್ಮ ಹೆಸರು ಸರ್? ಹೇಮಲ್. ಒಂದು ನಿಮಿಷ, ಬ್ಯುಸಿ ಇದ್ದಾರೆ ಸರ್. ಹೇಮಲ್ ಅವ್ರು ಕೊಡಬೇಕಿದು. ಹೇಮಲ್ ಹಾಂ, ಫೋನಲ್ಲಿದ್ದಾರೆ. ತಗೊಳ್ಳಿ. ಓಕೆ, ಫುಲ್ ಬ್ಯುಸಿ ಇದ್ದಾರೆ. ಹೋಟೆಲ್ ಚಿಕ್ಕ ಹೋಟ್ಲಾದರೂ ಒಳ್ಳೆ ಜನ ಇದ್ದಾರೆ ಗುರು. ಟೇಸ್ಟಲ್ಲಿ ಪೇಮೆಂಟು ಅದೇ ಕೇಳ್ತೀನಿ ಅವ್ರಿಗೆ, ಅವರೇ ಮಾಡ್ತಾರಾ? 85. ಚೇಂಜ್ ಇಲ್ವಲ್ಲ? ಡಿಸ್ಕೌಂಟ್ ಎಲ್ಲ ಇಲ್ಲ ಇದರಲ್ಲಿ. ಹಾಂ,
₹15 ಫೋನ್ಪೇ ಮಾಡ್ತೀನಿ. ಓಕೆ ಓಕೆ, ಈ ಆರ್ಡ್ರಿಗೆ ₹85 ಸಿಕ್ಕಿದೆ. ಅಂದರೆ 5.7 ಕಿಲೋಮೀಟರ್ಸ್ ಇದು. ಇಲ್ಲ ಇಲ್ಲ, ಅವರು ಡೆನ್ಸೋ ಅಂತ ಕೇಳ್ತಾ ಇದ್ದಾರೆ. ಡೆನ್ಸೋ ಯಾವಾಗಲೂ ಮುಳುಗೋಗಿ ಎಷ್ಟೋ ದಿನ ಆಯಿತು. ಡೆನ್ಸೋ ಕೇಳ್ತಾ ಇದ್ದಾರೆ, ನನಗೇನು ಗೊತ್ತಾಗುತ್ತೆ, ಅವ್ರದ್ದೇ ಅನಿಸುತ್ತೆ ಲ್ಯಾಪ್ಟಾಪ್ ಅದು. ಇದು ಪೋರ್ಟರ್, ಡೆನ್ಸೋ ಅಲ್ಲ ನೋಡಿ. ಇನ್ನೂ ಡೆನ್ಸೋ ನೆನಪಿಕೊಂಡಿದ್ದಾರೆ. ಎಷ್ಟು ಎಫೆಕ್ಟ್ ಮಾಡಿಲ್ಲ ಡೆನ್ಸೋ, ಆವಾಗ ಎಷ್ಟು ಸರ್ವಿಸ್ ಕೊಟ್ಟಿಲ್ಲ ಡೆನ್ಸೋ ಅನ್ನೋದು. ಲಾಕ್ಡೌನ್ ಟೈಮಲ್ಲಿ ಇತ್ತು ಅದು. ಡೆನ್ಸೋ ಕ್ಲೋಸ್ ಆಗೋಯಿತು ಕಂಪ್ನಿ. ಯಾರ್ಯಾರು ಗೊತ್ತಿದೆ ಕಮೆಂಟ್ ಮಾಡಿ. ಡೆನ್ಸೋ ಅದೇ ಮೊದಲನೇ ಸರ್ವಿಸ್ ಎಲ್ಲ ಈ ಥರ ತಂದಿದ್ದವರು. ಡೆನ್ಸೋ ಮಾಡಲಾ ಅಂತಿದ್ರು ಅವಾಗೆಲ್ಲ. ಇವಾಗ ಪೋರ್ಟರ್ ಮಾಡಲಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವತ್ತಿನ ಅರ್ನಿಂಗ್ಸು ಇದರಲ್ಲಿ ₹80 ಆಗಿದೆ. ಕಮಿಷನ್ ಎಲ್ಲ ಹೋಗಿ ಅದರಲ್ಲಿ ₹99 ಯಾವುದೇ ಥರ ಕಮಿಷನ್ ಇಲ್ಲ. ರ್ಯಾಪಿಡೋದಲ್ಲಿ ₹9 ಏನೋ ಡೈಲಿ ತಗೊಳ್ತಾ ಇರ್ತಾರೆ. ಏನಂದರೆ ಈ ಥರ ಆಕ್ಸಿಸ್ ಫೀಸ್ ಅಂದ್ಬಿಟ್ಟು ಏನೋ ಮೇಂಟೆನೆನ್ಸ್ ಚಾರ್ಜ್ ಅಂತ. ಆ್ಯಪ್ ಮೇಂಟೈನ್ ಮಾಡಬೇಕಲ್ಲ ಅವ್ರಿಗೂ, ಅದಕ್ಕೆ ಈ ಥರ ತಗೊಳ್ತಾ ಇದ್ದಾರೆ. ಯಾವುದೇ ಥರ ಕಮಿಷನ್ ತಗೊಳ್ಳೋಣ ಅಂದ್ಬಿಟ್ಟು. ಓಕೆ, ಇವತ್ತಿನ ಅರ್ನಿಂಗ್ಸು ಪಾರ್ಟ್ ಟೈಮಲ್ಲಿ 2ರಿಂದ ಇಷ್ಟು ಮಾಡಿದ್ದೀನಿ. ನಿಮಗೆ ಬೆಟರ್ ಯಾವುದು ಅಂತ ಹೇಳೋದು ಅಂತ ತೋರಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ಪೋರ್ಟರ ರ್ಯಾಪಿಡೋನ ಅಂತ. 2ರಲ್ಲೂ ಕೂಡ ನೀವು ಪಾರ್ಟ್ ಟೈಮಲ್ಲಿ ಕೂಡ ಮಾಡ್ಬೋದು. ಫುಲ್ ಟೈಮ್ ಮಾಡಿದ್ರೆ ಚಿಂದಿಗುರು ಇನ್ನೂ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. 2ರಲ್ಲೂ ಕೂಡ ನೀವು ಫುಲ್ ಟೈಮ್ ಮಾಡ್ತೀನಿ ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ 2 ಕೂಡ ಮ್ಯಾನೇಜ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನಿಮಗೆ ಪೋರ್ಟರ್ ಮಾಡಿದ್ರೆ ಪೋರ್ಟರೇ ಮಾಡ್ಕೊಂಡೋಗಿ, ರ್ಯಾಪಿಡೋ ಮಾಡಿದ್ರೆ ರ್ಯಾಪಿಡೋ ಮಾಡ್ಕೊಂಡೋಗಿ. ಆವಾಗ 2ರಲ್ಲೂ ಕೂಡ ಅರ್ನಿಂಗ್ಸು ಈಸಿಯಾಗಿ ಆಗುತ್ತೆ. ಪಾರ್ಟ್ ಟೈಮಲ್ಲಿ ಮಾಡೋದಾದರೆ 2 ಮಿಕ್ಸ್ ಮಾಡಿಕೊಂಡು ಮಾಡೋದು ಒಳ್ಳೆಯದು. ನಿಮಗೆ ಅದು ಏರಿಯಾಗಳು ಗೊತ್ತಿರಬೇಕು. ಮೇಯ್ನಾಗಿ ಮೊದಲೇ ಹೇಳಿದ್ನಲ್ಲ, ಏರಿಯಾಗಳು ಗೊತ್ತಿದ್ದರೆ ನಿಮಗೆ ಮಲ್ಟಿ ಆರ್ಡರ್ಸ್ ಮಾಡೋಕ್ಕೆ ಈಸಿ ಇರುತ್ತೆ. ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ನೀವು ಆರ್ಡ್ರ್ ಎತ್ಕೊಂಡು ಪಚೀತಿ ಪಡೋದು ಬೇಡ ಅಂತ ಹೇಳ್ತಾ ಇರೋದು. ಓಕೆನಾ, ಇವತ್ತಿನ ಅರ್ನಿಂಗ್ಸು ₹180 ಅರ್ನಿಂಗ್ಸ್ ಮಾಡಿದ್ದೀನಿ ಇಲ್ಲಿವರೆಗೂ. ಮತ್ತು ಸಾಯಂಕಾಲ ಕೂಡ ಅರ್ನಿಂಗ್ಸ್ ಮಾಡ್ತೀನಿ. ಸಾಯಂಕಾಲನೂ ಒಂದು ₹300ವರೆಗೂ ಕೂಡ ಅರ್ನಿಂಗ್ಸ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಬಂದು ಇದೆ, ₹180 ಅರ್ನಿಂಗ್ಸ್ ಮಾಡಿರೋದು. ಈ ವಿಡಿಯೋ ಬಗ್ಗೆ ಹೇಗೆ ಅನಿಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು.